ಒಂದು ಕ್ರೇಜಿ ಆಗಿರೋದೊಂದು ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಶಿಲ್ಪನ ಮೇಲೆ. ಸೊ ಇವತ್ತೇನು ಪ್ರ್ಯಾಂಕಪ್ಪ ಅಂದರೆ ವಾಮಿಟಿಂಗ್ ಪ್ರೇ. ಇಲ್ಲಂದ್ರೆ ಫಸ್ಟ್ ಏನು ಮಾಡೋಕೆ ಗೊತ್ತಾನು, ಮುಂಜಾನೆ ಬ್ರಷ್ ಮಾಡಿ ನಿಂಬಿಕೆ ಉಪ್ಪು ಹಾಕೊಂಡು ಕುಡಿಬೇಕು. ಇದು ಹೋಗಿ ಬರಮ್ಮ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ ಫನ್. ಗೈಸ್ ಇವತ್ತಿನ ದಿನ ಎಷ್ಟು ಸ್ಲೋ ಆಗಿ ಯಾಕೆ ಶುರು ಮಾಡಕತ್ತೀನಪ್ಪ ಅಂದರೆ, ನೀವು ತಮ್ಲೈನ್ದಾಗ ಟೈಟಲ್ದಾಗ ನೋಡಿರ್ತೀರಿ ಆಲ್ರೆಡಿ. ಹೌದು ಗೈಸ್, ಇವತ್ತು ಒಂದು ಕ್ರೇಜಿ ಆಗಿರೋದೊಂದು ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಶಿಲ್ಪನ ಮೇಲೆ. ಸೊ ಇವತ್ತೇನು ಪ್ರ್ಯಾಂಕಪ್ಪ ಅಂದರೆ ವಾಮಿಟಿಂಗ್ ಪ್ರ್ಯಾಂಕ್ ಮಾಡಕತ್ತೀನಿ. ನೀವು ಯಾರಾದರೂ ಊಟ ಮಾಡ್ಕೊಂಡು ನೋಡಿದ್ರೆ ಅಂದ್ರೆ ಇವತ್ತು ಊಟ ಮಾಡಕತ್ತಿದೆ ಅಂದ್ರೆ ವಿಡಿಯೋಲಿ ಕಟ್ ಮಾಡಿರಿ. ಊಟ ಆಗಿಂದ ನೋಡ್ರಿ, ನನಗೆ ಸದ ಅಲ್ಲಕತ್ತಿ ಅಂದ್ರೆ ನನಗೆ ವಿಯರ್ಡ್ ಅನ್ನಿಸ್ತದೆ. ಬಂದಂಗೆ ಆಗ್ತದ, ಹಿಂಗಾಗ್ಬೇಡಿ, ಬಂದಂಗೆ ಆಗ್ತದ, ನನಗೆ ಒಂಥರ ಅನ್ನಿಸ್ತದ. ಸೊ ಇಲ್ಲ ನೀವು ಮಾಡಕ್ತಿಲ್ಲ, ನೀವು ಉಣಾಕ್ತಿಲ್ಲ. ಬಸ್ ಅದೇ ಇವಾಗೈತಲ್ಲ ಹೋಗಬೇಕು. ನಾ ಹೊರಗಡೆ ಬಂದೀನಿ, ಸ್ವಲ್ಪ ನೀರು ಚೆಲ್ ಮಾಡೋದು ಅಂತೇಳಿ ಬಂದು ವಿಡಿಯೋ ಶೂಟ್ ಮಾಡೀನಿ. ಈಗ ನೀರಿನ ಕಲೆಗೆ ನೀರು ಚೆಲ್ ಮಾಡೋದೈತೆ ತಲೆಗೆ ಬಂದು ವಿಡಿಯೋ ಶುರು ಮಾಡಿ ಇವಾಗ ಮಾತಾಡಕತ್ತೀನಿ. ಈಗ ತಾಬರ್ ತೊಗೊಳಂಗೆ ಅವ್ರಿಗೆ ಪ್ರ್ಯಾಂಕ್ ಮಾಡೋಂಥ ಪ್ರ್ಯಾಂಕ್ ಅದೇ ಹೇಳಿಲ್ಲ, ವಾಮಿಟಿಂಗ್ ಪ್ರ್ಯಾಂಕ್ ಮಾಡಕತ್ತೀನಿ. ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡುವ. ನಾನು ಆಲ್ಮೋಸ್ಟ್ ಅದು ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ, ಬಟ್ ಏನೇನೋ ಪ್ಲ್ಯಾನ್ ಅದ. ಆ ಪ್ಲ್ಯಾನ್ ಪ್ರಕಾರ ಹೋಗ್ಬೇಕಂತ ಅನ್ಕೊಂಡೀನಿ. ಹೆಂಗೆ ಹೋಗ್ತೀನಿ ಐ ಡೋಂಟ್ ನೋ, ಬಟ್ ಕ್ರೇಜಿ ಆಗಿರೋದಾಗ ಲಾಸ್ಟ್ವರೆಗೆ ವಿಡಿಯೋ ನೋಡಿರಿ. ಈಗ ಜಸ್ಟ್ ಸ್ನಾನ ಮಾಡಿಕೊಂಡು ಹಂಗೆ ಹೊರಗೆ ಬಂದೇನೆ, ಜಸ್ಟ್ ಸ್ನಾನ ಮಾಡ್ಕೊಂಡು ಹೊರಗೆ ಬಂದೀನಿ. ಸೊ ಈಗ ಹಿಂಗೆ ಕಾಣಕತ್ತೀನಿ. ನೀವು ಊಟದ ಮಾಡಿಲ್ಲ ನಾಷ್ಟ, ಅದಕ್ಕೆ ನಾಷ್ಟ ಮಾಡಿ ಟೈಮಿಗೆ ಮಾಡ್ಬೇಕಂತ ಅನ್ಕೊಂಡು ನಾನು ಅವ್ರಿಗೆ ಹೇಳೋ ಸ್ಟಾರ್ಟಿಂಗ್ ಏನೇನು ಹೇಳ್ತೀನಿ ನಾನು ನೋಡಿ ಕ್ಯಾಮ್ರಾ ಸೆಟ್ ಮಾಡಬೇಕು. ನಾವು ಅವರು ಮಲ್ಕೊಂಡು ಎಲ್ಲ ಕೆಲಸ ಮುಗಿಸಿರೋರು, ಕೆಲಸ ಮುಗಿಸಿ ಫೋನ್ ಮಾಡಿದ್ರೆ ಮಲ್ಕೊಂಡಾರ. ಇದು ಒಳಗೆ ವಿಡಿಯೋ ಮಾಡುತ್ತೆ. ಅದಕ್ಕೆ ಬನ್ನಿ ತೋರಿಸ್ತೀನಿ ಏನು ಮಾಡ್ತಾರೆ ತೋರಿಸ್ತೀನಿ. ಸ್ವೀಟಿ ಬಾ. ಕ್ಯಾಮ್ರಾ ಸೆಟ್ ಮಾಡಕ್ಕೆ ಜಾಗ ಹುಡುಕ್ಬೇಕು ಗೈಸ್. ಇವಾಗ ಬನ್ನಿ ಹುಡುಕುವ. ಶಿಲ್ಪ ಮಕ್ಕೊಂಡೇನೋ, ಮಕ್ಕೊಂಡಿ ನಾಷ್ಟ ಮಾಡೋ ಮಿಸದ. ಸ್ವಲ್ಪ ನಾಷ್ಟ ಹಾಕ್ಕೊಡ್ತಿಲ್ಲ. ನಾನು ಯಾಕೋ ಒಟ್ಟ ಸಣ್ಣ ಯಾಕೋ ಗೊತ್ತಿಲ್ಲ. ಊಟ ಒಳ್ಳಾದ ಕಾಲಕ್ಕೆ
ಮಾಡಬೇಕು. ಎದ್ದಾಗಬೇಕು ಹನ್ನೊಂದಕ್ಕೆ ಎದ್ದು ಕೊಡ್ಬೇಕು. ಟೈಮ್ ನೋಡಿಗ 11:00 ಬಾ. ನಾಷ್ಟ ಹಾಕೊಂಡು ನಾಷ್ಟ ಬಾಶಿಟಿ ನಾಷ್ಟ ಏ ನಾಷ್ಟ ಹಾಕೊಂಡು ಹಿಡ್ಕೊಡತ್ತೀನಿ. ಊಟ ನಾಷ್ಟ ಮುಟ್ಕೊಡತ್ತೆ ಇಲ್ಲಿ ನೆಡ್ಸತ್ತಲ್ಲ ಅವರು ನಮ್ಮಿ ಹೇಳ ಸಾಕು ಮಾಡೋದು. ಓ ನಿನ್ನ ಕಣ್ಣಿನ ಏಟಿಗೆ ವಾಮಿಟ್ ಬಂದಂಗಲ್ಲ ಯಾಕೋ. ಮತ್ತೆ ಮುಂದದ್ದೇನು ಸ್ವಲ್ಪ ಇದು ಶರ್ಬತ್ ಮಾಡ್ಕೊಡ್ರಿ. ಶರ್ಬತ್ ಇಲ್ಲ ಬೇಡ, ಊಟ ಹಾಕೊಂಡು ಅಷ್ಟು. ಶ್ರುತಿ ನೀನು ಮಾಡ್ತೀನಿ ಅಂತೇಳಿ ಇಲ್ಲ ಒಂದು ಚೆನ್ನಾಗಿ ಕೂತ್ಕೊಂಡು ಅಷ್ಟು. ತಾಕುತ್ತೆ ಮಾಡ್ಕೊಡ್ತೀನಿ ಇಂಥದ್ದು ಸ್ಪೆಷಲ್. ನಿನ್ ಫೇವ್ರೇಟ್ ಕಡ್ಲಿಬೇಳೆ ಚಿತ್ರಾನ್ನ ಮಾಡಿ. ಹಾಂ ನಿನ್ ಫೇವ್ರೇಟ್ ಕಡ್ಲಿಬೇಳೆ ಚಿತ್ರಾನ್ನ ಮಾಡಿ ಮಾಡಿದ್ದು ಇಷ್ಟಪಡ್ತೇವೆ. ವಾಮಿಟ್ ಬಂದಂಗಲ್ಲತ್ತಾರೆ. ಏ ಮತ್ತೆ ಆಮೇಲೆ ಮಾಡಿ ಒಂದು ಸ್ವಲ್ಪ ಮಕ್ಕಳೇ ನೋಡಿ ಶರ್ಬತ್ ಮಾಡ್ಕೊಡ್ತೀನಿ. ತಿಂದು ಮಲ್ಕೋ. ಆ ಡೋರ್ ಕ್ಲೋಸ್ ಮಾಡು. ಯಾವುದು ಏನೇನು ಸೀಟ್ ಹೊರಗೋತ ಅಷ್ಟು ಹೋಗ್ಬೇಡಿ ಹಂಗತ್ ನೀನು. ಶ್ರುತಿ 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 ಪಿತ್ತಾಗಿರ್ಬೇಕೆ. ಏನಾಗ್ಯದ? ಪಿತ್ತ ಚಕ್ರ ಬಂದಂಗೆ ಚಕ್ರ ವಾಂತಿ. ಚಕ್ರ ಬಂದಂಗೆ ಆದ್ರೆ ಪಕ್ಕ ಪಿತ್ತ. ಚಕ್ರ ಏನಿಲ್ಲ, ವಾಮಿಟ್ ಬಂದಂಗಲ್ಲ. ಇಲ್ಲಿ ಕುಂದ್ರಲ್ಲ, ಇಲ್ಲಿ ಹೋಗುತ್ತೆ ಇಲ್ಲಿ ಕುಂದ್ರ ಸಮ. ಭಾಳ ಐತೆ ಸ್ವಲ್ಪ ಸ್ವಲ್ಪ ಸಿಟಿ ಸಿಟಿ ಬಾಯ್ ಊಟ ಮಾಡಿದ್ರೆ ಆಯ್ಕಲ್ಲಪ್ಪ. ಯಾಕದನ್ನ ಇನ್ನ ಈಗರೆ ಹಾಕೊಂಬಂದಿನಿ. ಇರ್ಷನ್ ಮಾಡಿ ಮತ್ತೆ ರೈಸ್. ಏನ್ ಚೀಟಿ ಏನ್ ಚೀಟಿ ಏನಿಲ್ಲಕತ್ತಾವ ನೋಡಕ್ಕೆ ಹೆಂಗೆ ಬೆನ್ನ ತಗೋಬೇಡ. ಹೂವ ಸಿಕ್ಕ್ರಿ ಸಿಕ್ಕ್ರಿ ಸಿಕ್ಕ್ರಿ. ಅಲ್ಲೇ ಕುಂತದ ನೋಡ. ಊಟ ಮಾಡೋ ಸಿಟಿ ಸಿಟಿ ನನ್ನ ರೈಸ್ ಕಳಿಸಿ. ಸಿಕ್ಕ್ರ ಸಿಟಿ ಇಲ್ಲ ಇಲ್ಲ ಆ ನೊಣ ಸಿಕ್ತಿರ್ಬೇಕಲ್ಲ ನಿನಗ. ಹೂವ ಸಿಕ್ಕ ಇಲ್ಲ ಸಿಕ್ಕಿಲ್ಲ. ಆರತ್ತು ಹಾಗೆ ಹಾಗೆ ನಿನ್ ಕೈಯಾಗ ನೊಣ ಸಿಗ್ತದಲ್ಲ. ಓಕೆ ಈಗ ಒಂದು ತುತ್ತ ತಿಂದಿನಿ. ಮೆಣಸಿನ ಹಾಕಿಲ್ಲ ಮತ್ತೆ ಆಮೇಲೆ ಅಂತೀನಿ ಹಸುವಾಗ್ಯದ. ಪಾನ್ಕ ಮಾಡ್ಕೊಡ್ತೀನಿ. ಫಸ್ಟ್ ಪಾನ್ಕ ಕುಡಿ. ಸಪ್ಪಗಾಗೇನಂತ ಕಾಲಿನ ಖಾರ ಅಲ್ಲ, ಖಾರ ಏನು ತಿನ್ನಲ್ಲ ನಾನು. ಈ ಮೆಣಸಿನ್ಕಾಯಿ ತಿಂತೀನಿ ಚೆನ್ನಾಗಿ. ಏನಾಗ್ತದೆ ಕಣ್ಣು ನೀರು ಬಂದು ನೋಡಿ. ಬಿಡು ಊಟ
ಊಟ ಹಸುವಾಗಿದೆ. ಹೆಸರು ಅನ್ನ ಎತ್ತಾಗತ್ತೆ ಅದು ಅನ್ನ ಮೊಸರು ಮಸ್ತಿ ಮುಂಜಾನೆ ಚಂದ ಡಾಕ್ಟರ್ ಕಲ್ತಿದೆ. ಡಾಕ್ಟರ್ ಅಲ್ಲ, ನಿನಗೆ ಯಾವ್ದು ಹತ್ತದ ಅದು ಸ್ವಲ್ಪ ಇರೋದು. ಇಲ್ಲಾಂದ್ರೆ ಫಸ್ಟ್ ಏನು ಮಾಡೋಕೆ ಗೊತ್ತಾನು, ಮುಂಜಾನೆ ಬ್ರಷ್ ಮಾಡಿ ನಿಂಬಿಕೆ ಉಪ್ಪು ಹಾಕೊಂಡು ಕುಡಿಬೇಕು, ಪಿತ್ತದ. ಇನ್ನು ನೀವು ಹೇಳ್ಬೇಡ, ಮತ್ತೆ ಹೋಗಲ್ಲ ಅಂದ್ರೆ ಮತ್ತೆ ಪಿತ್ತದಾಗ ಅದೇ ಕುಡಿತದ. ನಗುತ್ತಿದಲ್ಲ. ಬಾಯ್ ಆಯ್ತು ಅಂತ ಇಟ್ಕೊಂಡು ನೀವು ಒಮ್ಮೆ ಇಕ್ಕ ಮಾಡ್ದ ನನಗೆ ಹೆಂಗಾಗ್ಬಿಡು ಹೇಳು. ನೀರು ಕುಡಿ. ಯಾಕ ನೀರು ಕುಡಿ, ನೀರು ಕುಡವಲ್ಲ ಸ್ವಲ್ಪ ಕುಡಿ. ಕುಡಿ. ಏನಾಯ್ತು? ಉಪ್ಪು ವಾಮಿಟ್ ಅನ್ನೋದಲ್ಲ, ಸಣ್ಣ ಊಟ ಅಲ್ಲ. ಕೈ ಮಕ್ಕೋ ಇದು ವರ್ಷಬಲ್ಲಿ ನೋಡಿ ಮತ್ತೆ ಬರಲ್ಲ. ಅನ್ನ ಉಂಡಿದ್ದೆಲ್ಲ ಹಾಕೊಂಡೆವು. ಮಲ್ಕೋ, ದವಾಖಾನೆಗೆ ಹೋಗೋಣ ಬಾ. ಹಾಂ ಯಾಕೆ ಮತ್ತೆ ಮಲ್ಕೋ ಸ್ವಲ್ಪ. ಏನಾರ ಮಾಡ್ಕೊಡ್ಲೆ? ನಿಮ್ಗೆ ಬೇಕಿದೆ ಮಾಡು. ಮುಗಿದ ಅನ್ನ ಎಲ್ಲ ಮುಗಿದ. ಬಾಬು ಓಯ್
ಅಡಿ ಎದು ಪಡೆಯಕ್ಕೆ ಬದುಕಿರೆ ಮಾತಾಯ್ತಾ ಬೇಡ ಇಲ್ಲೇ ಹೋಗ್ಬರಂ ಬಾ ಪಿತ್ತಾಗಿದೇನೋ ಏನಾಗಿದೆ ಇದು ಹೋಗಿ ಬರಂ ಬಾ ತೋರ್ಸ್ಕೊಂಬರಂ ಬಾ ಟ್ಯಾಬ್ಲೆಟ್ ಅದು ಕೊಡ್ತಾರ ಬೇಡ ಸಕ್ಕರೆ ನಿಂಬಿಕೆ ಪಾನಕ ಮಾಡ್ಕೊಳ್ರಿ ಮಾಡ್ಕೋ ಸ್ವಲ್ಪ ಹೊತ್ತು वो अलग ही लेवल का बंदा था मगर लाडले ಆ ಬಾತ್ರೂಮ್ ಡೋರ್ ಕ್ಲೋಸ್ ಮಾಡ್ಬಿಡು ಏನಾಯ್ತು ಹೋಗಲ್ಲ ಏನಾಗಬೇಕಂದ ಏನಿಲ್ಲ ಈ ದವಾಖಾನೆಗೆ ಹೋಗಮ್ಮ ಏ ಬಾ ಹೋಗಿ ಬರಂ ಬಾ ಬಾ ಹೆಚ್ಚಿಗೆ ಮೈ ಸುಡಕತ್ತ ಬಾಗುದ ಇಲ್ಲ ಇಲ್ಲಿ ಓಡಿನ ಮೈ ಬೆಚ್ಚಗಾಗ್ಯದ ಈಗ ಹೇಳದ್ ಕೇಳು ಇಲ್ಲೇ ಹೋಗಿ ಬರಂ ಬಾ ಇಲ್ಲೇ ಸಮೀಪ ದವಾಖಾನಿಗೆ ಹೋಗಮ್ಮ ಆಮೇಲೆ ಮತ್ತೆ ಸಂಜೆ ಕಡೆ ನೋಡಮ್ಮ ಹಾ ಇಲ್ಲ ಇಲ್ಲ ತೋರ್ಸ್ಕೊಂಡ್ ಬರಮ್ಮ ಇಲ್ಲ ಹಿಂದಿನ ಮೆಡಿಕಲ್ ಹೋಗ್ಬೇಕು ಮೆಡಿಕಲ್ಗೆ ಫಸ್ಟ್ ದವಾಖಾನೆ ತೋರಿಸ್ಕೊಂಡು ಆಮೇಲೆ ತೆಗಿನೋ ಮತ್ತೆ ಏನ್ ಕುಡಿದ್ರು ದಕ್ಕಲ್ಲಾಗೆ ತಿನ್ನೋರು ದಕ್ಕಲ್ಲಾಗೆ ಹೋಯ್ತು ಉಸ್ಕೊಂಡು ಬರಂ ಬಾ ಹೋಗಿ
ಇಲ್ಲೇ ಹೋಗು. ಯಾಕ ಚಕ್ಕರ್ ಬಂದಂಗ ಆಗತ್ತದ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ ಸಾಕು, ಫ್ರಾಕ್ ಮಾಡಿದೆ. ದನ ಒಯ್ದು ಎಂತ ಪರಿ ಟೆನ್ಷನ್ ಆಗೈತಿ ಗೊತ್ತನ್ನು. ಹುಚ್ಚರಂಗಿ ಮಾಡಾಕತ್ತೀನಿ. ಕ್ಯಾಮ್ರಾ ಇಟ್ಟಿರ್ಬೋದು ಹೇಳು. ನಿನ್ ಫೋನ್ ಸಿಟಿ ಹೋಗೋ ಜಾಗ ನೋಡಲಿ. ಊಟದೇ ಮಾಡಿ ಟ್ಯಾಂಕ್ ಬೇರೆ ಯಾರು ಸಿಕ್ಕಿಲ್ಲ ನೋಡ. ಇಲ್ಲಿ ನೋಡಿ ನೀರು ಫ್ಯಾನ್ ಹಚ್ಚಿದ್ರು ಒಣಗಲಾಗ್ಯದ. ಎಲ್ಲ ಮಾಡ್ತೇನೆ ಕೊಟ್ಟಿದ್ದು. ಕರೆ ಅಂತ ಕಾಮೆಂಟ್ ಬಂದಂಗ ಆಗತ್ತಿತ್ತು. ಹಿಂಗ್ ವೈಕ್ 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 ಮಾಡಕತ್ತೀರ, ಅದ್ರಾಗ ಊಟ ಕೂತೀನಿ ತೀರಾ ನನಗೆ ಗಂಟಲ್ದಾಗ ನುಂಗಾಗತ್ತೆಗೆ ನೀವು ವೈಕ್ ಮಾಡೋದು. ಬಿದ್ದು ಸ್ವಲ್ಪ ಎಳ್ಕೊಡ ಹೋಗತ್ ಮಾಡಿದ್ರೆ ನಗು ತಾಳಿಲ್ಲ ನನಗೆ. ಹೌದಾ? ನಾಯಿ ಒಯ್ದು ಅಂತ ಮಾಡಬಾರ್ದು. ಯಾರು ಇರೋದ್ ಮನ್ಯಾಗ ನನಗೆ ಎಷ್ಟು ಟೆನ್ಷನ್ ಆಗ್ಬೇಡ ಗೊತ್ತ. ಹೆಂಗ್ ದವಾಖಾನಿಗಾರ ಹೆಂಗ್ ಕರ್ಕೊಂಡು ಹೋಗ್ಲಿತ್ ನನಗೆ ಈ ಸದ ಬೈಕ್ ಓಡಿಸೋನಿ ನೀನೆ. ದವಾಖಾನಿ ನಾ ಹೆಂಗ್ ಕರ್ಕೊಂಡು ಹೋಗ್ಲಿತ್ ನನಗೆ ಗೊತ್ತಾಗಲಾಗಿತ್ತು. ನನಗೆ ಹೋಗ್ಬಿಟ್ಟು ಬಂದಂಗ ಮತ್ ನಾವ್ ಎದುರಿದ್ದಾರೆ ಹಂಗ ನೀ ಹಾಕೊಂಡ್ಬಿಡ್ಬೇಕು ನಿಂತ್ಕರೆ. ಕರೆ ಕರೆ ಆತಿತ್ತು ನನಗ. ನೀ ಪ್ರ್ಯಾಂಕ್ ಮಾಡಕ್ ಹೋಗಿ ನನಗ್ ಕರೆ ಕರೆ ವಾಮಿಟ್ ಆತಿತ್ತಲ್ಲ. ಅನ್ನ ಬಾಯಿ ಹಿಡ್ಕೊಂಡು ನೀರ್ ಹಾಕೊಂಡು ಹೊಡೆದ್ರ ನಾ ಎಲ್ಲ ಉದ್ದಿದ ಅನ್ನನೇ ಹೊರಗ್ ಉಣ್ಣೋದ್ ಅನ್ಕೊಂಡೆ. ಹೇಗೆ ಅನಿಸ್ತು? ಗೈಸ್ ಫೈನಲಿ ಪ್ರ್ಯಾಂಕ್ ಸಕ್ಸಸ್ ಆಯ್ತು. ಗೈಸ್ ನಿಂಗೆ ನಂಬಕ್ಕೆ ಹೋಗ್ಬಾರ್ದು. ಇವ ಭಾಳ ಸುಳ್ಳುಗಾರ ಮೋಸಗಾರ ಅದನ್ನ. ಹೆಂಗ್ ಮಾಡ್ತಾನೆ ನೋಡಿ ಫ್ರ್ಯಾಂಕ್ ಆತ. ಊಟ ಕೂತಾಗ ಆ ಥರ ಮಾಡಿ ನಮಗೆಲ್ಲ ಟೆನ್ಷನ್ ಕೊಟ್ಟು ನೀರು ಕೊಟ್ರು ನೀರು ಕುಡಿಲಾಕ ನೀರು ಬಾಯಾಗ ಹಾಕಿಟ್ಕೊಂಡು ನೀರು ಉಗುಳೇನು. ಎಷ್ಟು ಚಾಲಾಕಿದ್ದಿರ್ಬೇಕು ಗೈಸ್. ಕರೆ ಕರೆ ಹೇಳ್ಬೇಕಂದ್ರೆ ನನಗೆ ಒಂಥರ ಬೈಕ್ ಕುಂತು ನಿಜವಾಗ್ಲೂ ಬರಾಕತ್ತಿತ್ತು. ಅದು ನಾನು ಕಾಮಿಡಿ ಮಾಡಕ್ಕೆ ಹೊಂಟೀನಿ, ಅದು ಪ್ರ್ಯಾಂಕ್ ಮಾಡಕ್ಕೆ ಹೋಗಿನಿ. ನಾನೇ ಸೀರಿಯಸ್ ಆಗ್ತೇನಪ್ಪ ಅನ್ಸಿತ್ತು ನಿಜ ಹೇಳ್ಬೇಕಂದ್ರೆ. ಅಷ್ಟು ವೈಕ್ ಕಲಾಗತ್ತಿತ್ತು ನನಗೆ. ಅದು ನೆನೆಸ್ಕೊಂತೀವಲ್ಲ, ನೆನೆಸ್ಕೊಳ್ಳೋಣ ಒಂಥರ ಆಗುತ್ತದೆ ನಿಜ ಹೇಳ್ಬೇಕಂದ್ರೆ. ಅವ್ವ ಕರೆ ಅವು ಪ್ರ್ಯಾಂಕ್ ರಾಂಗ್ ಆಗ್ತಿತ್ತು. ಅದು ಕರೆ ಹಾಕೊಂಡಿದ್ದೆ ಅಂದ್ರೆ ಇವರು ನಾನು ಅನ್ಕೊಂಡಿದ್ದೆ ಇವ್ರ ಮೇಲೆ ಹಿಂಗೆ ಬಿದ್ದು ಮತ್ತು ಸ್ವಲ್ಪ ಸೀರಿಯಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬೆಳ ನಾನು ನಗು ತಾಳಿಲ್ಲ, ನಗು ಬಂದೇ ಬಿಡ್ತಾರೆ. ನಕ್ಕೆ ಬಿಟ್ಟೆ. ಹೆಂಗ ಅನಿಸ್ತು? ನಾ ನಿಜ ಹೇಳ್ಬೇಕಂದ್ರೆ ನಂಬಿದ್ದೆ ನೀವು ಒಮ್ಮೆಟ್ ಹಾಕೊಳಕತ್ತೈತಿ. ನನಗೇನೆ ಹಾಸ್ಪಿಟ್ಲಿಗೆ ಹಂಗೆ ಕರ್ಕೊಂಡು ಹೊಡೋದು ನನಗೆ ಚಿಂತೆ ಇತ್ತು. ಬೈಕ್ ಓಡಿಸೋ ನೀನು ಹೆಂಗೆ ಕರ್ಕೊಂಡು ಹೋಗ್ಬೇಕು ಇವನಿಗೆ ಹಾಸ್ಪಿಟ್ಲಿಗೆ ಅಂತೇಳಿ. ಫೈನಲಿ ಗೈಸ್ ಪ್ರ್ಯಾಂಕ್ ಸಕ್ಸಸ್ ಆಯ್ತು. ಮಾರಿ ನೋಡ್ರಿ ಮಾರಿ. ಈಗಾದ್ರೆ ಬರತ್ತ ಆಯ್ಕೆ ಕರ್ನಾಡ್ತಾರ. ಈಗಾದ್ರೆ ನಿಜ ಕಣ್ಣ ನೀರು ನೋಡ್ರಿ ಇಲ್ಲಿ ಒಂಥರ ಅದು ನೆನ್ಸ್ಕೊಂಡ್ರೆ ಬರ್ತಾವ ಗೈಸ್. ನಿಜ ಹೇಳ್ಬೇಕು ಪಟಕನೆ ಮೈಕತ್ ಬತ್ತಂದ್ರೆ ಅವ್ವ. ಓಕೆ ಗೈಸ್ ಬನ್ನಿ, ಕ್ಯಾಮ್ರಾ ಅಂತ ಇಲ್ಲೇ ಇಟ್ಟಿದ್ದೆ. ಇದು ಏನೇ ಜಸ್ಟ್ ಸರ್ಸಿ ನಾವು ತೋರ್ಸಾಕ ನನಗೆ ನಾನು ಬೆಳಗ್ಬೇಕಲ್ಲ ಅದಕ್ಕೆ ಅಂತ ಹೇಳ್ಯಾರ. ತಗೊಳ್ಳೋಣ ನಂಗೆ ಪ್ರ್ಯಾಂಕ್ ಅಂತ ಆದ್ರೆ ಗೈಸ್ ಬನ್ನಿ ಸಿಟಿ ನಾ ಅದೇ ಪ್ಲಾನ್. ಅನ್ನ ಅದು ಫಸ್ಟಿಗೆ ಅನ್ನ ಉಣ ಮತ್ತೆ ವಾಮಿಟ್ ಹಾಕೊಂಡು ಅವಾಗ ಸ್ವೀಟಿ ಎಗರೆ ಹಾಕೊಂಡು ಹೋಗಿ ನಂದು ಅದೇ ಪ್ಲಾಶ್ ಆಯ್ತು. ಏನು ತಲೆ ಉಡ್ಸಿನಿ ಅಂದ್ರೆ ಸ್ವೀಟಿ ಹೆಂಗೆ ಮುಕ್ಕೊಂಡಿದ್ರು ಮುಂದೆ ಆಕೆ ಈಗೈತಲ್ಲ ಹಿಂಗೆ ಆಕೆ ಮುಂದೆ ಹಾಕೊಂಡ್ರ ಸೀದಾ ಆಕಿನ ಬಲ್ಲಿ ಹೋಗಂಗೆ ಹಾಕೊಂಡೆ ಜಿಗಿದ್ ಬಿಡ್ತಾಳ ಅಂತ ನಾ ಅನ್ಕೊಂಡಿದ್ದೆ. ಜಿಗದಾಳಕಿ ಬೇಕಾದ್ರ ಇಲ್ಲಿ ಹಾಕೋ ಹಿಂಗ್ ಗೊತ್ತಿದ್ದಲ್ಲ ಹಿಂಗ್ ಒಮ್ಮೆಲೆ ಹಿಂಗ್ ವಾಮಿಟ್ ಹಾಕೊಂಡ್ಬಿಟ್ಟಲ್ಲ ಆಕೆ ಟಣಕ್ಕನಿ ಹೆಗರದ. ಹೌದಾ? ನಾ ಹಂಗೆ ಅನ್ಕೊಂಡಿದ್ದೆ ಸದ್ಯ ಮಾಡ್ಬೇಕಂತ ಮಾಡಿದ್ದೆ. ನನಗೆ ಅದಕ್ಕೆ ಆ ಕಡೆ ಕೂಡ ಕತೆ ನಿನ್ನ ಕ್ಯಾಮ್ರಾ ಕಾಣ್ಬೇಕತ್ತೆ. ನಾ ಟಿವಿ ಹಚ್ಚಿದ್ದೆ ಈ ಕಡೆ ಕುಂದಿರ್ತಿದ್ದೆ, ಟಿವಿ ಹಚ್ಚಲಿಕ್ಕೆ ಆ ಕಡೆ ಕುಂದಿರ್ತಿದ್ದೆ. ಇವತ್ತು ಬಂದು ಈ ಕಡೆ ಕುಂದರ್ಲಕತ್ತಿದ್ದೆ. ದಿನ ಆ ಕಡೆ ಕುಂದ್ರಕ್ಕೆ ಇವತ್ತು ಬಂದು ಈ ಕಡೆ ಕುಂದರ್ಲಾಕತ್ತಾಳ. ಇವಪ್ಪು ಪ್ರ್ಯಾಂಕ್ ಕೆಡ್ಸಲ್ಪ ಅನ್ಕೊಂಡೆ. ಮತ್ತು ಆಮೇಲೆ ನಾನೇ ಹೇಳಕ್ಕೆ ಕುಂದಿರ್ತಿದ್ದೆ.
ಟಿ ವಿ ಹಚ್ಚಲ್ಲ ಅಂದ್ರೆ ಈ ಕಡೆ ಸೈಡ್ ಕುಂದಿರ್ತಾನೆ ಅಲ್ಲಿ ಕುಂದಿರ್ತಾನೆ. ನಾ ಹಚ್ಬೇಕಂದಿದ್ದೆ, ನಂಗೆ ತಲೆ ನೋಡ್ಸಕತ್ತದ, ವಾಮಿಟ್ ಬಂದಂಗೆ ಆಲಕತ್ತದ ಅಂದೆಲ್ಲ. ಮತ್ತೆ ನಾ ಟಿವಿ ನೋಡ್ಕೊತ ಕೂತ್ ನನಗೇನು ಒಂದು ಸ್ವಲ್ಪ ನನಗೆ ಅನ್ನಕತ್ತೀನಿ ಅಂದ್ರೂ ನೀ ಟಿವಿ ನೋಡಕತ್ತೀವಿ ನಂತಿ ಅಂತೇಳಿ ಸುಮ್ಮನೆ ಊಟ ನಷ್ಟ ಆಗತ್ತನ್ನ ಹಚ್ಚಿ ಬರ್ತೈತೆ ಬಿಟ್ಟೆ. ಹೂವ ಯಾರು ಟ್ರೈ ಮಾಡ್ಬೋದು ಗೈಸ್ ಇದು. ಗಾಯ್ಸ್ ನಾ ನಿಜ ಹೇಳ್ಕಂದ್ರೆ ಅಂಜಿ ಬಿಟ್ಟಿದ್ದೆ, ನಾ ಹಾಸ್ಪಿಟ್ಲಿಗೆ ಹೆಂಗೆ ಕರ್ಕೊಂಡು ಹೋಗುತ್ತೆ. ಗೈಸ್ ಯಾರು ಟ್ರೈ ಮಾಡ್ಬಿಡ್ರಿ, ಅದು ನಮಗೆ ವಾಯ್ಕ್ ಅನ್ಸೋದು ನಿಜ ಹೇಳ್ಬೇಕಂದ್ರೆ. ಇಂಥದ್ದು ಯಾರು ಟ್ರೈ ಮಾಡ್ಬೇಡ್ರಿ, ನೀ ಬರೀ ಇಂಥದ್ದೇ ಮಾಡು. ಓಕೆ ಗೈಸ್, ನಿಮಗೆ ಈ ಪ್ರ್ಯಾಂಕ್ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದು ನೀವು ಕಾಮೆಂಟ್ ಮಾಡಿರಿ. ಇವ್ರು ಯಾವ ಥರ ಎದುರು ಸ್ವಲ್ಪ ಹೇಳ್ರಿ ಗೈಸ್. ನಾನಂತೂ ಫುಲ್ ಕಣ್ಣಾರ ನೋಡೀನಿ, ಫುಲ್ ಪಾಪ ಎದುರಕ್ಕೆ ತಲೆ ಓದ್ತದೇನೋ, ಒಗ್ಗನ ಶರಬತ್ ಮಾಡಿಕೊಡೋದೇನೋ, ಪಾಪ ಭಾಳ ಬಡ್ದಾಡಲ್ಲ ಇಲ್ಲನಲ್ಲ ನಿಜವಾಗ್ಲೂ. ಏನು ಮಾಡ್ಬೇಕಂತ ಗೊತ್ತಾಗೋದಾಗಿತ್ತು. ಪಾಪ ಗೈಸ್ ನಿಜವಾಗ್ಲು ಪಾಪದ ಹುಡುಗಿ ಅದಳಿಗೆ, ಪಾಪದ ಹುಡುಗಿ. ಸೊ ಬನ್ನಿ ಗೈಸ್, ಓಕೆ ಗೈಸ್, ಇವತ್ತು ಡೈಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಚಾನಲ್ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀವಿ, ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಯಾರು ಟ್ರೈ ಮಾಡಬೇಡ್ರಿ ಮನ್ಯಾಗ.